Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಸ್ವಲ್ಪ ಹೆಲ್ತ್ ಟಿಪ್ ಇರುತ್ತೆ, ಹಾಗೆ ಟಿಪ್ಸ್ ಕೂಡ ಇರುತ್ತೆ. ಸೊ ರೆಗ್ಯುಲರ್ ನಾರ್ಮಲ್ ಟಿಪ್ಸು, ಒಂದು ಟಿಪ್ಸು ಮತ್ತು ಹ್ಯಾಕ್ಸ್ ಥರ. ಸೊ ತುಂಬ ನನಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಈ ಟಾಪಿಕ್ಕು ಎಕ್ಸ್ಪೆಷಲಿ. ಸೊ ಯಾಕೆ ಅಂತಂದರೆ ನಾನು ಯೂಸ್ ಮಾಡಿ ಬಳಕೆ ಮಾಡಿ ನಾನು ರಿಸಲ್ಟ್ ಬಂದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರಿ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಚಡಾ ಸೊ ವ್ಯಾಸ್ಲಿನ್ ಯಾರಿಗೆ ಫೇವ್ರೇಟ್ ಇಲ್ಲ? ನನಗಂತೂ ಸಿಕ್ಕಾಬಟ್ಟೆ ಫೇವ್ರೇಟು. ಅದೆಷ್ಟು ವ್ಯಾಸ್ಲಿನ್ನ ನಾನು ಯೂಸ್ ಮಾಡ್ತಿರೋ ಒಂದು ದೇವ್ರ ನನಗೆ ಗೊತ್ತಿಲ್ಲ. ಸೊ ಒಂದು ಖಾಲಿ ಆಗಿದ ತಕ್ಷಣ ಒಂದು ಸ್ಟಾಕ್ ಇರಲೇಬೇಕು ನನಗೆ. ಇದು ಎಂಟಿ ಆಗ್ತಿದೆ ಅಂದಿದ ತಕ್ಷಣ ಒಂದು ಪರ್ಚೇಸ್ ಮಾಡ್ಕೊಂಬರ್ತೀನಿ, ಅಷ್ಟು ಇಷ್ಟ ಆಗುತ್ತೆ. ಸೊ ಇವಾಗಲೂ ಕೂಡ ನಾನು ವ್ಯಾಸ್ಲಿನೇ ಹಾಕ್ಕೊಂಡಿರೋದು ತುಟಿಗೆ. ನನಗೆ ಏನೋ ಇದು ಕಾಸ್ಮೆಟಿಕ್ಸು, ಆ ಲಿಪ್ಸ್ಟಿಕ್ಕು ಇದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಲೈಕ್ ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ. ಸೊ ಸಿಂಪಲಾಗಿ ಗ್ಲೋಯಿಂಗ್ ಆಗಿರಬೇಕು ಅಂಥೇಳಿ ವ್ಯಾಸ್ಲಿನ್ನ ಯೂಸ್ ಮಾಡ್ತೀನಿ. ದೋ ಇಟ್ಸ್ ವೆರಿ ಯೂಸ್ಫುಲ್ ಅಲ್ವಾ. ಏನಾದರೂ ನಮಗೇನಾದ್ರು ಕ್ರ್ಯಾಕ್ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗಿದೆ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ಲು ಆ್ಯಂಡ್ ನನಗೆ ಇಷ್ಟ ಆಗುತ್ತೆ. ಪರ್ಸ್ನಲಿ ವ್ಯಾಸ್ಲಿನ್ ಇಸ್ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ಇದರಲ್ಲಿ ತುಂಬಾ ಯೂಸಸ್ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿದಾಗಲಿ ಅಥವಾ ನಾವು ಯೂಸ್ ಮಾಡಿ ರಿಸಲ್ಟ್ ಬಂದಮೇಲಾಗಲಿ ನಮಗೆ ಗೊತ್ತಾಗುತ್ತೆ ಇದರ ಯೂಸಸ್ ಏನಿದೆ ಆ್ಯಂಡ್ ಇದರ ಇಂಪಾರ್ಟೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮೊದಲನೇದಾಗಿ ಫಸ್ಟ್ ನಾನು ಹೇಳ್ತೀನಿ ಇದರ ಯೂಸ್ ಏನು ಅಂತಂದರೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಉಂಗ್ರಾನ ಹಾಕೊಂಡ್ಬಿಟ್ಟಿರ್ತೀವಿ, ಟೈಟಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಅದು ಲೂಸ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಾವೇನಾದರೂ ಸ್ವಲ್ಪ ವೆಯ್ಟ್ ಗೇನ್ ಆದಾಗ ಅದು ನಾವು ಓಪನ್ ಅದನ್ನು ತೆಗಿಯೋದಕ್ಕಾಗಲ್ಲ, ಹಾಗೆ ಸ್ಟಕ್ ಆಗೋಗಿರುತ್ತೆ. ಸೊ ನೀಟಾಗಿ ನಾವು ಎಲ್ಲೂ ನಮ್ಮ ಕೈಗೆ ಏನು ಡ್ಯಾಮೇಜ್ ಆಗದಿರೋ ತೆಗಿಬೇಕು ಉಂಗುರ ಅಂತಂದರೆ ಏನು ಮಾಡಬೇಕು ಅಂದರೆ, ಸೊ ವ್ಯಾಸ್ಲಿನ ಅಪ್ಲೈ ಮಾಡಿ ತೆಗೆದ್ರೆ 100% ಹೇಳ್ತೀನಿ ಬರುತ್ತೆ. ಓಕೆನಾ. ಸೊ ಇದೊಂದು ಯೂಸ್ ಅಂತಲೇ ಹೇಳ್ಬೋದು, ಟ್ರಿಕ್ ಅಂತಲೇ ಹೇಳ್ಬೋದು. ಓಕೆನಾ. ಇದನ್ನು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸಮ್ಟೈಮ್ಸ್ ನೋಡಿ ನಾವು ಹಿಯರಿಂಗು ಚಿಕ್ಕ ಹಿಯರಿಂಗ್ ಎಲ್ಲ ಹಾಕಿ ನಾವು ದೊಡ್ಡದು ವಾಲೆ ಎಲ್ಲ ಹಾಕೋದಕ್ಕೆ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ಸೊ ಈ ವ್ಯಾಸ್ಲಿನ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಆ ಹೋಲ್ ಇರೋ ಜಾಗದಲ್ಲಿ ಸೊ ನಾವು ವ್ಯಾಸ್ಲಿನ ಅಪ್ಲೈ ಮಾಡಿ ಆಮೇಲೆ ವಾಲೆ ಹಾಕೊಳ್ಳೋದ್ರಿಂದ ಅದು ಸಲೀಸಾಗಿ ಹೋಗುತ್ತೆ, ಹೋಲ್ ಒಳಗಡೆ ಹೋಗುತ್ತೆ, ನೋವೇನೋ ಆಗೋದಿಲ್ಲ. ಸೊ ಇದು ಒಂದು ಟ್ರಿಕ್ಕು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ, ಸೊ ಸಮ್ಟೈಮ್ಸ್ ಅಲ್ಲ ಎಲ್ಲರ ಮನೇಲೂ ಸೊ ಎಲ್ಲರೂ ಇವಾಗ ಕಲರಿಂಗ್ ಹಾಕ್ಕೊಳ್ಳೋದು ಸ್ವಲ್ಪ ಟ್ರೆಂಡ್ ಆಗೋಗಿದೆ. ಸೊ ಬಿಳಿ ಕೂದಲು ಬರದೇ ಇರಲಿ, ಸೊ ಅದೊಂಥರ ಕಾಮನ್ ಆಗೋಗಿದೆ ಎಲ್ಲರೂ ಹೇರ್ ಕಲರಿಂಗ್ ಮಾಡ್ಕೊಳ್ಳೋದು. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಇಲ್ಲೆಲ್ಲನೂ ಆಚೆ ಎಲ್ಲನೂ ಕಲರ್ ಆಗಿಬಿಡುತ್ತಲ್ವ. ಸೊ ಆವಾಗ ನೀವು ಪೇರೆಂಟ್ಸ್ಗೂ ಹೇಳ್ಬೋದು, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲನೂ ಇದನ್ನೊಂಥರ ಟಿಪ್ ಅಂತಲೇ ಶೇರ್ ಮಾಡ್ಬೋದು. ಸೊ ಇಲ್ಲೆಲ್ಲ ಆಚೆ ಕಡೆ ಎಲ್ಲನೂ ಸಮ್ಟೈಮ್ಸ್ ಏನು ಮಾಡ್ತಾರೆ, ಆಯಿಲ್ನ ಹಾಕ್ಕೊಳ್ತಾರೆ ಅದನ್ನು ಸ್ಟಿಕ್ ಆಗಬಾರ್ದು ಅಂತ. ಆ್ಯಂಡ್ ಅದ್ರ ಆಯಿಲನ್ನು ಅಪ್ಲೈ ಮಾಡ್ಕೋಬೋದು, ಅದು ಇಲ್ಲೆಲ್ಲ ಅಂಟ್ಕೊಳ್ಳೋದಿಲ್ಲ. ಆ್ಯಂಡ್ ವ್ಯಾಸ್ಲಿನ್ ಕೂಡ ಹಾಕ್ಕೋಬೋದು, ಇಲ್ಲೆಲ್ಲ ಏನೂ ಅಂಟ್ಕೊಳ್ಳೋದಿಲ್ಲ. ಸೊ ನೀಟಾಗಿ ನಾವು ವಾಶ್ ಮಾಡಿದ ತಕ್ಷಣ, ಅಕಸ್ಮಾತ್ ಇಲ್ಲಿ ಅಂಟಿದ್ರು ವಾಶ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಓಕೆನಾ. ಸೊ ಇದು 3ನೇ ಟಿಪ್ಪು. ಆ್ಯಂಡ್ ನೆಕ್ಸ್ಟ್ 4ನೇ ಟಿಪ್ ಏನಪ್ಪ ಅಂತಂದರೆ, ಸೊ ಇದು ನಿಜವಾಗ್ಲೂ ಹೇಳ್ತೀನಿ, ಒಂಥರ ನನಗೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ಓ ಮೈ ಗಾಡ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಯೂಸ್ ಆಗಿದೆ ಅಂತ ಅನಿಸ್ತು ನನಗೆ. ಏನಪ್ಪ ಅಂತಂದರೆ, ನಮಗೆ ಮೇಕಪ್ ರಿಮೂವಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೀವು ಬೇಕಾದರೆ ನೀವು ಬರೀ ತುಟಿಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ನೋಡಿ, ಅದು ವ್ಯಾಸ್ಲಿನ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ ಅದನ್ನು ರಿಮೂವ್ ಮಾಡಿ. ಎಸ್ ಅಫ್ಕೋರ್ಸ್ ನೀವು ವಾಶ್ ಮಾಡಬೇಕಾಗತ್ತೆ, ಮೇಕಪ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ನೀಟಾಗಿ ವಾಟರಲ್ಲಿ. ಸೊ ಅದಕ್ಕಿಂತ ಮುಂಚೆ ನಮಗೆ ನೀಟಾಗಿ ಮೇಕಪ್ ಬರಬೇಕು ಅಂತಂದರೆ ಸೊ ವ್ಯಾಸ್ಲಿನ ಕೂಡ ನೀವು ಟ್ರೈ ಮಾಡ್ಬೋದು. 100% ಹೇಳ್ತೀನಿ, ಅದು ಕೂಡ ಮೇಕಪ್ ರಿಮೂವರ್ ಆಗಿ ಹೆಲ್ಪ್ ಮಾಡುತ್ತೆ. ಓಕೆನಾ. ಇದು ಒಂದು ಇನ್ನೊಂದು ಟಿಪ್. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಸೊ ಸಮ್ಟೈಮ್ಸ್ ಹುಡುಗಿರು ಯಾವಾಗ್ಲೂ ರೇಸರ್ ಅಂತೂ ಇದ್ದೇ ಇರುತ್ತೆ ಮನೇಲಿ. ಸೊ ಸಮ್ಟೈಮ್ಸ್ ಪ್ಯಾರಲ್ಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ, ಅಥವಾ ಟ್ರಾವೆಲ್ ಮಾಡ್ತಿರ್ತಾರೆ, ಅಥವಾ ಟೈಮ್ ಸಾಕಾಗಿರೋಲ್ಲ ಅವ್ರಿಗೆ, ಎಲ್ಲೋ ನೆಕ್ಸ್ಟ್ ಡೇ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಅಥವಾ ಸ್ಲೀವ್ಲೆಸ್ ಬಟ್ಟೆ ಹಾಕೋಬೇಕಾಗಿರುತ್ತೆ. ಆ್ಯಂಡ್ ಒಂದಷ್ಟು ಸಮಸ್ಯೆಗಳು ಹೆಣ್ಮಕ್ಳಿಗಿರುತ್ತೆ. ಸೊ ಆವಾಗ ಆಬ್ವಿಯಸ್ಲಿ ಒಂದು ಸ್ಪೇರಾಗಿ ಒಂದು ರೇಸರ್ನ ಇಟ್ಕೊಂಡಿರ್ತೀವಿ ಎಲ್ಲರೂ. ಸೊ ಪಾರ್ಲರ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಮಿಡಿಯೇಟಾಗಿ ನಾವು ಮನೇಲೆ ಹೇರ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ರೆಸ್ಟ್ ಹಿಡಿಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ಈ ರೆಸ್ಟ್ ಇದು ರೇಸರ್ ಬರುತ್ತಲ್ಲ ಬ್ಲೇಡು, ಅದ್ರ ಮೇಲೆ ವ್ಯಾಸ್ಲಿನ ಅಪ್ಲೈ ಮಾಡೋದ್ರಿಂದ ಅದು ರೆಸ್ಟ್ ಹಿಡಿಯೋದಿಲ್ಲ. ಓಕೆನಾ. ಸೊ ಇದನ್ನು ಕೂಡ ಒಂದು ಟಿಪ್ಪು, ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಓಕೆನಾ. ರೇಸರ್ ಮೇಲೆ
ಬ್ಲೇಡ್ ಬರುತ್ತಲ್ಲ ಅದ್ರ ಮೇಲೆ ನೀವು ವ್ಯಾಸ್ಲಿನ ಅಪ್ಲೈ ಮಾಡಬಹುದು. ಓಕೆನಾ. ಸೊ ರೆಸ್ಟ್ ಹಿಡಿಯಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಟಿಪ್ಪು ಅಂತಂದರೆ, ಸೊ ನಮಗೆಲ್ಲ ಆಬ್ವಿಯಸ್ಲಿ ನಮಗೆಲ್ಲ ಪರ್ಫ್ಯೂಮ್ ಹಾಕೊಳ್ಳೋ ಅಭ್ಯಾಸ ಇದ್ದೇ ಇರುತ್ತೆ. ಸೊ ಇವಾಗೇನು ಸ್ಕೂಲ್ಗೆ ಹೋಗೋ ಮಕ್ಳಿಗೆ ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಉಗುರು ಬೆಳೆಸ್ತಿರಲಿಲ್ಲ ಬಿಡಿ, ಇವಾಗೆಲ್ಲ ಟ್ರೆಂಡೆಲ್ಲ ಚೇಂಜ್ ಆಗೋಗಿದೆ, ಎಲ್ಲ ಕಂಪ್ಲೀಟ್ಲಿ ಚೇಂಜು. ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇವಾಗೆಲ್ಲ ಪರ್ಫ್ಯೂಮ್ನ ಯೂಸ್ ಮಾಡ್ತೀವಿ. ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ನಾನು ಎಕ್ಸಾಂಪಲ್ ಏನು ಹೇಳ್ತೀನಿ. ಇಲ್ಲಿ ಆಬ್ವಿಯಸ್ಲಿ ಇಲ್ಲೇ ಪರ್ಫ್ಯೂಮನ್ನು ಇಲ್ಲ ಹಾಕ್ಕೊಳ್ತಾರಲ್ಲ, ಸೊ ಇವಾಗ ಸ್ವಲ್ಪ ವ್ಯಾಸ್ಲಿನ್ ಹಾಕ್ಕೊಂಡು ಆಮೇಲೆ ಪರ್ಫ್ಯೂಮ್ನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋದು ಇದೊಂದು ಟ್ರಿಕ್. ಓಕೆನಾ. ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಎಲ್ಲ ಟ್ರಿಪ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಳಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಓಕೆನಾ. ಆ್ಯಂಡ್ ಇದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಅಷ್ಟೊಂದು ಡ್ರ್ಯಾಗೆಲ್ಲ ಇರೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ನಾನು ಮಾತಾಡ್ತಿರೋದು ಮಾತ್ರ ಕೇಳಿಸ್ಕೊಡಿ. ಓಕೆನಾ. ಯಾಕೆ ಅಂತಂದರೆ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ದಾರೆ, ಸೊ ಅದಕ್ಕೆ ನಾನು ಅದನ್ನು ನೋಡ್ಕೊಂಡಿದ್ರೆ ವೀಡಿಯೋ ಮಾಡೋದಕ್ಕಾಗಲ್ಲ ಅಂಥೇಳಿ ಸೊ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಗ್ನೋರ್ ಮೈ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂತ ಹೇಳ್ತಾ, ಇದನ್ನೆಲ್ಲನೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದನ್ನೆಲ್ಲನೂ ಬಳಸಿ ಯೂಸಸ್ ಇದೆ. ವ್ಯಾಸ್ಲಿನಿಂದ ನಥಿಂಗ್ ಹಾರ್ಮ್, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಕೆಮಿಕಲೆಲ್ಲ ಏನಿಲ್ಲ, ನ್ಯಾಚುರಲ್. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ಯೂಸ್ ಮಾಡಾದಮೇಲೆ ಹೇಗೆ ಬಂದಿದೆ, ನಿಮಗೆ ಯೂಸ್ಫುಲ್ ಆಗಿದೆಯಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.